ಅಷ್ಟೊಂದು ಪೊಲೀಸ್ ಫೋರ್ಸ್ ಇದ್ಕೊಂಡು ಅವನು ತಪ್ಪಿಸ್ಕೊಂಡ ಅಂದ್ರೆ ಏನ್ ಅರ್ಥ? ಎಲ್ಲಾ ತಾಪತ್ರಯಗಳಿಗೂ ತೇಪೇದಾರನೇ ಹೊಣೆ ಅಂತ ಏನೇ ಆದ್ರೂ ಜನ ಪೊಲೀಸ್ನವ್ರ ಮೇಲೆ ಗೂಬೆ ಕೂರಿಸ್ತಾರೆ. ಸರ್, ಆಸ್ಪತ್ರೆಯಲ್ಲಿರೋ ಡಾಕ್ಟರ್ಗಳೇ ಇದ್ರಲ್ಲಿ ಶಾಮೀಲ್ ಆಗಿರ್ಬೋದು ಅಂತ ಅನುಮಾನ ಇದೆ ಸರ್. ಶಡಪ್. ಕುಣಿಲಾರ್ದೋಳು ನೆಲ ಡೊಂಕು ಅಂದ ಹಾಗೆ ನಿಮ್ ಕೈಲಿ ಆಗದೆ ಇರೋ ಕೆಲಸನ ಬೇರೆಯವ್ರ ಮೇಲೆ ಯಾಕ್ರಿ ಎತ್ತ ಹಾಕ್ತೀರಾ? ಸಾರಿ ಸರ್. ಸಾರಿ ಅನ್ನೋದು ಬರೀ ಸಮಾಧಾನವೇ ಹೊರತು ನಾನು ನಿಮ್ಮನ್ನು ಕೇಳೋ ಪ್ರಶ್ನೆಗಾಗ್ಲಿ ಅಥವಾ ಜನ ನಮ್ಮನ್ನು ಕೇಳೋ ಪ್ರಶ್ನೆಗಾಗ್ಲಿ ಉತ್ತರ ಅಲ್ಲ. ಉತ್ತರ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರ್ಬೇಕು. ಪೊಲೀಸ್ ಶುಡ್ ವಾಚ್ ಲೈಕ್ ಡಾಗ್ಸ್ ಅಂಡ್ ಕ್ಯಾಟ್ಸ್. ಕ್ರಿಮಿನಲ್ಸ್ ನಾಯಿ ತರ ವಾಚ್ ಮಾಡಬೇಕು, ಬೆಕ್ ತರ ಕ್ಯಾಚ್ ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಬೇಗ ಅಮರ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅವನನ್ನ ಕಸ್ಟಡಿಗೆ ಒಪ್ಪಿಸಬೇಕು. ಡೋಂಟ್ ವರಿ ಸರ್, ಅವನ್ ಪಾತಾಳದಲ್ಲಿ ಅಡಗಿದ್ರು ಸರಿ, ಅವನ್ನ ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ವೆರಿ ಗುಡ್. ಡೂ ಇಟ್ ಅಂಡ್ ಸೇವ್ ದಿ ರೆಸ್ಪೆಕ್ಟ್ ಆಫ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಆಶಾ, ನಾನಿಲ್ಲಿ ನಾವೇ ನಿನ್ನ ಎಸ್ಕೇಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಎಸ್ಕೇಪ್ ಮಾಡ್ಕ ನಿಮ್ಗೆಲ್ಲ ಏನಾಗಿಲ್ಲ ತಾನೆ? ಗಿರಿಯಲ್ಲಿ ಅಮ್ಮ ಈಗ ಹೇಗಿದೆ? ಆಶಾ, ನನಗೇನು ಆಗಿಲ್ಲ. ಗಿರಿಯಲ್ಲಿ ಈಗ ಗಿರಿ ವಿಷಯಕ್ಕೆ ಮಾತಾಡಿ ಆಯಾಸ ಮಾಡ್ಕೋಬೇಡ, ಮಲ್ಕೋ. ನಾನ್ ಕೇಳಿದ್ದು ಗಿರಿಯಲ್ಲಿ ಅಂತ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಗಿರಿಯಲ್ಲಿ ನಾನು ಕೇಳ್ತಾ ಇರೋದು ಗಿರಿಯಲ್ಲಿ ಅಂತ. ನೀನ್ ಏನೇನೋ ಹೇಳ್ತಾ ಇದೀಯಲ್ಲ. ಗಿರಿಯಲ್ಲಿ ಗಿರಿಯಲ್ಲಿ ಗಿರಿಗೆ ಏನಾಯ್ತು? ನಿನ್ನ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾದ್ರೆ ಬರೋವಾಗ ಪೊಲೀಸ್ನವ್ರು ಶೂಟ್ ಮಾಡ್ಬಿಟ್ಟು ಅವನ್ನ. ಅಮರ್, ಸಮಾಧಾನ ಮಾಡ್ಕೊಳ್ಳೋ. ಸ್ನೇಹಿತನ್ ಕರ್ಕೊಂಡ್ಮೇಲೆ ಸಮಾಧಾನ ಎಲ್ಲಿದೆ ಸಮಾಧಾನ? ನೋಡು, ಇನ್ನು ಮುಂದೆ ಹೀಗಾಗ್ಬಾರ್ದು. ನೀವು ಯಾರು ನನ್ನ ಜೊತೆ ಇರಬೇಡಿ. ಹೋಗಿ ಹೊರಟೋಗಿ. ಹೋಗಿ. ಇದು ನಾನು ಹಚ್ಚಿದ ಬೆಂಕಿ. ಸುಟ್ಟ ನಾನೊಬ್ಬನು ಮಾತ್ರ ಸುಳ್ಳೆ. ಆ ಬೆಂಕಿಗೆ ಬಲಿಯಾದವರು ನಮಗೂ ಸಂಬಂಧಿಕರು, ಸ್ನೇಹಿತರು. ನೋಡು ಅಮರ್, ನೀನ್ ನಡೆಸೋ ಈ ಧರ್ಮ ಸಂಗ್ರಾಮಕ್ಕೆ ನಾವು ಸಾರಥಿಯಾಗಿರೋದಕ್ಕಾದ್ರೂ ಅವಕಾಶ ಮಾಡ್ಕೊಡೋ. ಪ್ಲೀಸ್. ನಿಂತ್ಕೋ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನನಗಿದ್ದಿದ್ ಎರಡೇ ಕಣ್ಣು, ಒಂದು ಮಾಂಗಲ್ಯ, ಇನ್ನೊಂದು ಮಗ. ಎರಡನ್ನೂ ಕಳ್ಕೊಂಡಿರೋ ನನಗೆ ಮೂರನೇ ಕಣ್ಣು ಇಲ್ಲಪ್ಪ. ಅಮ್ಮ ಬೇಡಪ್ಪ. ಹಾಗಂದು ನಾನ್ ಮರಿಬೇಕು ಅಂತಿರೋ ನೋವು ನಾ ಕೆದಕ್ಬೇಡ. ಹಾಗಾದ್ರೆ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಮ್ಮ? ನಾನು ಕುಮಾರು ಅಣ್ಣ ತಮ್ಮಂದ್ರ ತರ ಇದ್ವಿ. ಜನ ನಮ್ಮನ್ನು ನೋಡಿ ರಾಮ ಲಕ್ಷ್ಮಣ ಅಂತಿದ್ರು. ಅಂತೂ ನಾನ್ ಕೊಲೆ ಮಾಡ್ತೀನಮ್ಮ? ಇಲ್ಲಮ್ಮ, ಇಲ್ಲ. ಕುಮಾರ್ ನಿನ್ನ ಮಗ ಆಗಿದ್ರೆ ನನಗೆ ಜೀವನ ಆಡಿ ಆಗಿದ್ದ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಮ್ಮ, ಕುಮಾರ್ ಅನ್ಕೊಂಡಿದ್ ನಾನಲ್ಲ, ಆ ಮಿನಿಸ್ಟ್ರು ಮತ್ತು ಪೊಲೀಸ್ ಆಫೀಸರ್. ಅವ್ರ ಮೋಸಕ್ಕೆ ಸಿಕ್ಕಿ ನಾನು ನನ್ನ ತಾಯಿ ತಂಗಿನ ಕಳ್ಕೊಂಡು ಅನಾಥ ಹಾಕಿದ್ದೀನಿ. ಈಗ ನನ್ನ ತಂದೆ ತಾಯಿ ಅಂತಿರೋದು ನೀವು ಪ್ರೇಮ. ಅಮ್ಮ, ನಾನಿಷ್ಟು ಹೇಳಿದ ಮೇಲೂ ನಿನ್ನ ನಂಬಿಕೆ ಬಂದಿಲ್ಲ ಅಂದ್ರೆ ಅದು ನನ್ನ ದುರದೃಷ್ಟ. ಆಯ್ತು, ಇನ್ಯಾವತ್ತೂ ನಾನು ನನ್ನ ಮುಖ ಹಿಂಗೆ ತೋರ್ಸಲ್ಲ. ಅಮರ್, ಅಮರ್, ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಕಣೋ. ನನ್ನ ಕ್ಷಮಿಸ್ತೀಯಪ್ಪ? ಅಮ್ಮ, ತಾಯಿ ಮಕ್ಳ ಹತ್ರ ಕ್ಷಮೆ ಕೇಳಬಾರ್ದಮ್ಮ. ನೀನ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಸಾಕು. ಅಮರ್, ನಂದೊಂದು ಮಾತು ನಡೆಸ್ಕೊಡ್ತೀಯಾ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅನ್ನೋದು ಇವತ್ತಿನಿಂದ ನಿನ್ನ ಗುರಿ ಆಗಿರ್ಲಿ. ಅದಕ್ಕೆ ಇವತ್ತು ನೀನಿಡೋ ಹೆಜ್ಜೆನೆ ನಾಂದಿ ಆಗ್ಲಿ. ನನ್ನ ಮಗನಿಗಾದ ಅನ್ಯಾಯ ಬೇರೆ ಯಾವ ಅಮಾಯಕರಿಗೂ ಆಗ್ಬಾರ್ದು. ನಿನಗೆ ನನ್ನ ಆಶೀರ್ವಾದ ಮಾತ್ರ ಅಲ್ಲಪ್ಪ, ನನ್ನಂಥ ನೂರಾರು ತಾಯಂದ್ರ ಆಶೀರ್ವಾದ ಇದ್ದೇ ಇರುತ್ತೆ. ನ್ಯಾಯ ಅನ್ಯಾಯದ ಮಧ್ಯೆ ನಡೆಯೋ ಯುದ್ಧಕ್ಕೆ ಈ ಸಮಾಜನೇ ರಣರಂಗ. ನಮ್ಮ ಆಶೀರ್ವಾದನೇ ನಿನ್ನ ಕವಚ. ಇದೇ ಈ ತಾಯಂದ್ರಿಗೆ ನೀನ್ ತೀರಿಸ್ಬೇಕಾದ್ರೂ ಗುಲ್ಕನ್, ನನ್ ಬಂದೋಬಸ್ತ್ ಅಂದ್ರೆ ಉಕ್ಕಿನ ಕೋಟೆ ಇದ್ದಂಗೆ ಒಂದ್ ಇರುವೆನು ನುಸಕ್ಕಾಗಲ್ಲ ಅಂದೆ. ಈಗ ನೋಡ್ದ ನಿನ್ಗೆ ಜಾಪಾಳ್ ಮಾತ್ರ ಹಾಕ್ಬಿಟ್ಟು ಹೆಂಗ್ ಓಡೋಗ್ಬಿಟ್ಟ. ಎಲ್ಗಯ್ಯ ಹೋಗ್ತಾನೆ. ಭೂಮಿ ಗುಂಡಾಗಿದೆ ಅಂದ್ಮೇಲೆ ಅವನ್ ನನ್ ಕೈಗೆ ಸಿಗ್ಲೇಬೇಕು. ಅಷ್ಟ್ರಲ್ಲಿ ನಮ್ ಪ್ರಾಣನೆಲ್ಲ ಪರಮಾತ್ಮನ್ ಪಾದಕ್ಕೆ ಎಡೆಟ್ಬಿಟ್ಟು ಏನೇ ಮಾಡೋದು?
ಈಗ ನೀವಿಬ್ರು ಮುಚ್ಕೊಂಡಿರಕ್ಕೆ ಏನ್ ತಗೋತೀರಾ? 25 25 ಒಟ್ಟು 50. ಬೆಳಗ್ಗೆ ಶೇವ್ ಮಾಡುವಾಗ ನಾಪ್ಸು. ಹಲೋ 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 ಹಲೋ, ಯಾರು? ಜನ್ಮ. ಜನ್ಮ? ಯಾವ ಜನ್ಮ? ರಾವಣನ ಸಂಹಾರಕ್ಕಾಗಿದ್ದು ರಾಮನ ಜನ್ಮ, ಕಂಸನ ಸಂಹಾರಕ್ಕಾಗಿದ್ದು ಕೃಷ್ಣನ ಜನ್ಮ. ನನ್ನ ಬಾಳಲ್ಲಿ ಆಟ ಆಡಿ ಗೆದ್ದೆ ಅಂತ ಬೀಗ್ತಾ ಇರೋ ನಿಮಗೆ ಬಹುಮಾನ ಕೊಡಕ್ ಬಂದಿರೋ ಅಮರನ ಪುನರ್ಜನ್ಮನೇ ಈ ಜನ್ಮ. ಸರ್ಕಾರ ರಚಿಸಿದ ಮಾತ್ರಕ್ಕೆ ಸೃಷ್ಟಿಕರ್ತ, ಸಮಾಜನ ಕಾಪಾಡೋ ಹೆಸರಲ್ಲಿ ಕಾಕಿ ಬಟ್ಟೆ ತೊಟ್ಟ ಮಾತ್ರಕ್ಕೆ ಪರಿಪಾಲಕ, ಸುಳ್ಳು ಸಾಕ್ಷಿ ಹೇಳಿಸಿ ಮರಣದಂಡನೆ ಕೊಡಿಸಿದ ಮಾತ್ರಕ್ಕೆ ವಿನಾಶಕರ್ತ. ನೀವು 3 ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳಿದಿದ್ರೆ ನಿಮ್ಮ ಪಾಲಿಗೆ ನಾನೇ ಯಮ. 3 ಬಿಟ್ಟೋನು ಊರಿಗೆ ದೊಡ್ಡೋನು ಅಂದಾಗೆ ನಾನು ನ್ಯಾಯ ನೀತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮೂರಿಗೆ ಚರ್ಮ ಶ್ಲೋಕ ಹಾಡೋದಕ್ಕೆ ಬಂದಿದ್ದೀನಿ. ಕೃಷ್ಣ ಶಿಶುಪಾಲನ್ ಕೊಟ್ಟಿದ್ದು 100 ವರ, ಆದ್ರೆ ನಾನ್ ನಿಮಗೆ ಕೊಡ್ತಾ ಇರೋದು 3 ವರ. ಅದು ತಿರುಪತಿ ತಿಮ್ಮಪ್ಪನ ಪ್ರಸಾದ ನಿಮ್ಮ ಹಣೆ ಮೇಲೆ. ಕೊನೆಯದಾಗಿ ಕೇಳಿಸ್ಕೊಳ್ಳಿ, ನ್ಯಾಯದ ಅಂಬಾರಿ ಮೇಲೆ ನೀವು ಅನ್ಯಾಯದ ಮೆರವಣಿಗೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನಾಳೆಯಿಂದ ನಿಮ್ಮೆಲ್ಲರ ಸಾವಿನ ಮೆರವಣಿಗೆ ಪ್ರಾರಂಭವಾಗುತ್ತೆ. ಮೊದಲನೇ ಮೆರವಣಿಗೆ ಲಾಯರ್ ಕಪ್ನಿಪತಿದು. ಬಾಜಾ ಭಜಂತ್ರಿ ನಾನ್ ರೆಡಿ ಮಾಡ್ತೀನಿ, ವಡೆ ಪಾಯಸನ ನೀವು ರೆಡಿ ಮಾಡಿ. ನನಗೆ ಗೊತ್ತು ಕಣ್ರಿ ಅದು ಹಿಂಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಅವತ್ತೇ ಹೇಳ್ದೆ, ಈ ಲಾಯರ್ಗಿರಿ ಬೇಡ, ಸುಮ್ನೆ ಊರ್ಗ್ ಹೋಯ್ತೀನಿ ಅಂತ ಕೇಳಿದ್ರೆ ನನ್ನ ಮಾತಾ. ಇವನನ್ನ ನಾನು ಅದೇನೋ ಕಿಸ್ತೆ ತಾಕ್ಬಿಡ್ತೀನಿ ಅಂತ ಒಳ್ಳೆ ಕಾಕರ್ ಕೊಟ್ಟೆ ಆನೆ ಇದ್ದಾಗವನೇ. ಇವನು ಅವ್ನ ಕಣ್ಣಿಗೆ ಬೀಳಲಿಲ್ಲ. ನನ್ನ ಮಗನೇ, ನೀನ್ 3 ಮಾವಿನ ಕಾಯುತ್ತಾ ಇದೀಯಾ, ನೀನ್ ಅವ್ನ ಕಣ್ಣಿಗೆ ಬೀಳಲಿಲ್ಲ, ನಾನೇ ಬೀಳ್ಬೇಕಾ? ನನ್ನ ಆಯುಷ್ನ ದೇವ್ರು ಹಿಂಗ್ ಬರ್ದಿಡ್ಬೇಕಾ? ಹುಗಿರಿ ಮಕ್ಕೆ ಯಾಕ್ರಿ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಕಾಣ್ದೆಲ್ಲರ ಒಂದ್ ಸಣ್ಣ ಪ್ರಾಣಕ್ಕಾಗಿ ಸಾಯ್ತೀರಾ? ಪ್ರಾಣ ಹೋದ್ರು ಚಿಂತೆ ಇಲ್ಲ, ಈ ನಿಮ್ಮ ದೇಹ ಮಾತ್ರ ಕೆಡ್ದೆಲ್ಲರ ಹೋಗಿ ನಾವು ಭದ್ರವಾಗಿ ನೋಡ್ಕೋತೀವಿ. ಅಬ್ಬಾ ಭಾರತ ಮಾತಾ. ಏ ಕಪ್ನಿಪತಿ, ಯಾಕೆ ಎಳೆ ಮಗು ತರ ಅಳ್ತೀಯ? ನಾನಿರೋವರೆಗೂ ನಿನ್ಗೇನು ಆಗಲ್ಲ, ಸುಮ್ನಿರು. ಲೇ ಗುಲ್ಕಂಡ್ರು, ಹಾಗಂತ ನನ್ಗೆ ಮಾತ್ ಕೊಡು.